ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರೋ ಮೊಟ್ಟೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ಫಸ್ಟ್ ನೋಡೋಣ ಬನ್ನಿ. ಈಗ ಫಸ್ಟು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಚಕ್ಕೆ ಲವಂಗ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಎಲ್ಲ ಗೋಲ್ಡನ್ ಕಲರ್ ಸ್ವಲ್ಪ ಫ್ರೈ ಆಗಿಬಿದ್ರೆ ಸಾಕು ನಮಗೆ. ಸ್ವಲ್ಪ ನಾನು ಇಲ್ಲಿ ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ. ಅಂದರೆ ಇಲ್ಲಿ ಗ್ರೇವಿ ನಾನು ಸ್ವಲ್ಪ ಕಮ್ಮಿ ಮಾಡ್ಕೊತಾ ಇದ್ದೀನಿ, ಅದರಿಂದ ನಾನು 3 ಟೊಮೊಟೊ ತೊಗೊತಾ ಇದ್ದೀನಿ. ಇದು ಸ್ವಲ್ಪ ಇದು ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕು. ನಾನಿಲ್ಲಿ ಒಗ್ಗರಣೆಗೂ ಮೆಂತ್ಯ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಅದೇ ಥರ ನಾನು ಫ್ರೈಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕ್ಕೂ ಮೆಂತ್ಯ ಸೊಪ್ಪು ಹಾಕ್ಕೊತಾ ಇದ್ದೀನಿ. ತುಂಬ ಹಾಕ್ಕೋಬಾರ್ದು, ಲೈಟಾಗಿ ಕಹಿ ಆಗುತ್ತೆ ತುಂಬ ಮಿಕ್ಸಿಗೆ ಹಾಕಿದಾಗ. ಒಣಗಿದ ಕೊಬ್ಬರಿ ತೊಗೊಂಡಿದ್ದೀನಿ. ಅರಿಶಿನ 2 ಚಿಕ್ಕ ಸ್ಪೂನಲ್ಲಿ ಖಾರದ ಪುಡಿ ತೊಗೊಂಡಿದ್ದೀನಿ. ಆಮೇಲೆ ಖಾರ ಸ್ವಲ್ಪ ಜಾಸ್ತಿ ತಿಂತೀವಿ, ಅದರಿಂದ ಖಾರ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. 1 ದೊಡ್ಡ ಸ್ಪೂನಲ್ಲಿ ಧನಿಯಾ ಪುಡಿ ತೊಗೊಂಡಿದ್ದೀನಿ. ಇದು ಮನೇಲಿ ಮಾಡಿದ್ದೆ ಎಲ್ಲ. ಖಾರದ ಪುಡಿ ಆಗಲಿ, ಅರಿಶಿನ ಪುಡಿ ಆಗಲಿ, ಧನಿಯಾ ಪುಡಿ ಆಗಲಿ ಮನೇಲಿ ಮಾಡಿರುತ್ತೆ. ಈ ಫ್ರೈ ಆಗಿರೋದನ್ನು ನುಣ್ಣಗೆ ರುಬ್ಕೊಂಬರಬೇಕು. ಈಗ 1 ಟೀ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಕುಕ್ಕರ್ಗೆ. ಇಲ್ಲಿ ಸಾಸಿವೆ ಒಂದು ಅರ್ಧ ಸ್ಪೂನು, ಈರುಳ್ಳಿ ಕಟ್ ಮಾಡಿರೋದು ಅದೊಂದು ಅರ್ಧ. ಸ್ವಲ್ಪ ಫ್ರೈ ಆದಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು ಇದು ಅಷ್ಟೇ ಹಸಿ ಇದ್ದೆ ಸ್ವಲ್ಪ ಫ್ರೈ ಮಾಡಿದ್ರೆ ಒಗ್ಗರಣೆಗೆ ಹಾಕ್ದಾಗ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಮಿಕ್ಕಿರುತ್ತಲ್ವ ಮೆಂತ್ಯ ಸೊಪ್ಪು, ಅದನ್ನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿರೋ ಸ್ಮೆಲ್ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಆಲ್ರೆಡಿ ನಾನು ರುಬ್ಬಿಕೊಂಡಿರೋ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ನಿಮ್ಗೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಮೊಟ್ಟೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಇಲ್ಲಿ ಸಾಲ್ಟೇ ಹಾಕ್ತಾಯಿದ್ದೆ, ನುಣ್ಣುಪ್ಪೇ ಹಾಕ್ತಾಯಿದ್ದೀನಿ, ಕಲ್ಲುಪ್ಪಿಲ್ಲ. ನಂಗೆ ಅದು ಅಭ್ಯಾಸ ಇಲ್ಲ. ಅದರಿಂದ ನಾನು ಇಲ್ಲಿ ಬೇಯಿಸಿರೋ ಆಲೂಗಡ್ಡೆ 2 ತೊಗೊಂಡಿದ್ದೀನಿ. ಚಿಕ್ಕದು ತೊಗೊಂಡು ಬೇಯಿಸಿ ಕಟ್ ಮಾಡ್ಕೊಂಡಿದ್ದೀನಿ. ಮೊಟ್ಟೆ ಜೊತೆ ಆಲೂಗಡ್ಡೆ ಹಾಕಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ತಿಂತಾ ಇದ್ದಾಗ. ಇದು ನಾವು ಫಸ್ಟ್ ಟೈಮ್ ಆಲ್ರೆಡಿ ಲೈಟಾಗಿ ಉಪ್ಪು ಹಾಕಿ ಬೇಯಿಸಿದ್ದೀನಲ್ವ, ಅದರಿಂದ ಈಗೇನು ಅಷ್ಟು ಉಪ್ಪು ಹಿಡಿಯಲ್ಲ, ಪರವಾಗಿಲ್ಲ, ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ. ಇಲ್ಲಿ ನಾನು ಅಷ್ಟು ಗಟ್ಟಿಯಾಗಿ ಬೇಡ ಅಂದ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಿಲ್ಲ. ಒಂಚೂರು ಟೇಸ್ಟ್ ನೋಡಿ, ನಿಮಗೆ ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೋಬೋದು. ಯಾಕಂದರೆ ಜಾಸ್ತಿ ಇದ್ದಾಗ ಯಾವತ್ತೂ ಜಾಸ್ತಿ ಹಾಕ್ಬೇಡ ಫ್ರೆಂಡ್ಸ್, ಯಾಕಂದರೆ ಜಾಸ್ತಿ ಹಾಕಿದ್ರೆ ಮತ್ತೆ ಏನೂ ಮಾಡೋಕ್ಕಾಗಲ್ಲ. ಕಮ್ಮಿ ಇದ್ದರೆ ಬೇಕಾದ್ರೆ ನಾವು ಹಾಕ್ಕೋಬೋದಲ್ವ, ಅದರಿಂದ ಇನ್ನೇನೂ ಇಲ್ಲ. ಈಗ ನೋಡಿರಿ ಹಸಿ ಸ್ಮೆಲ್ಲೆಲ್ಲ ಹೋಯ್ತು. ಇಲ್ಲಿ ನಾನು 4 ಮೊಟ್ಟೆ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಇರೋದು 4 ಜನಕ್ಕೆ ನಾನು 4 ಮೊಟ್ಟೆ ತೊಗೊಂಡಿದ್ದೀನಿ ಸಾಕು. ಬೇಕಾದರೆ ಇನ್ನೊಂದು 2 ಮೊಟ್ಟೆ ಎಕ್ಸ್ಟ್ರಾ ನೀವು ತೊಗೊಂಡು ಹಾಕ್ಕೋಬೋದು. ಇಲ್ಲಿ ನೋಡಿರಿ ಈ ಥರ ಹಸಿ ಮೊಟ್ಟೆನ ಈ ಥರ ಒಡೆದಾಕಬೇಕು. ದೂರ ತೀರಾ ಹತ್ರ ಹಾಕ್ಬೇಡಿ, ಬೇಯೋಕ್ಕೆ ಕಷ್ಟ ಆಗುತ್ತದು. ಫಸ್ಟ್ ಇದಕ್ಕಿಂತ ಮುಂಚೆ ನೋಡಿ ಹೇಳೋದು ಮರ್ತದೆ, ಸ್ಟವ್ ಆಫ್ ಮಾಡ್ಕೊಂಬಿಡಿ, ಆಮೇಲೆ ನಾವು ಆನ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿ ಈ ಮೊಟ್ಟೆನ ಒಡೆದಾಕಬೇಕು. ನಾನು 4 ಮೊಟ್ಟೆ 4 ಕಡೆ ಹಾಕ್ತಾಯಿದ್ದೀನಿ. ದೂರನೇ ಹಾಕ್ತಾಯಿದ್ದೀನಿ ಗ್ಯಾಪ್ ಕೊಟ್ಟು. ತುಂಬ ಹತ್ರನೂ ಹಾಕ್ಬಿಡಿ ಫ್ರೆಂಡ್ಸ್, ಯಾಕಂದರೆ ಅದೆಲ್ಲ ಅದು ಬೆಂದ ಮೇಲೆ ಸ್ವಲ್ಪ ದೊಡ್ಡದಾಗುತ್ತೆ, ಅದು ತೀರಾ ಚೆನ್ನಾಗಿರಲ್ಲ, ಅಂಟಾಗ್ಬಿಡುತ್ತೆ. ಅದರಿಂದ ದೂರ ಹಾಕ್ಕೊಡಿ. ಈಗ 4 ಮೊಟ್ಟೆ ಎಲ್ಲ ಆಯಿತು. ಒಂದು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಇದನ್ನು ಗ್ಯಾಸ್ ಅಂಟಿಸ್ಬಿಟ್ಟು ಕಮ್ಮಿ ಸ್ಲಿಮ್ಮಲ್ಲಿ ಇಕ್ಬಿಟ್ಟು ಕ್ಲೋಸ್ ಮಾಡಿಬಿಡಿ. ನೋಡಿರಿ 4 ಸೈಡು ಇದು ಬೆಂದಾಗಿದೆ. 10 ನಿಮಿಷ ಆದಮೇಲೆ ತೆಗೆದು ನೋಡಿ ಎಷ್ಟು ಸ್ಮೆಲ್ ಬರ್ತಾಯಿತ್ತು ಅಂದರೆ ಗಮ್ ಅಂತ. ತುಂಬ ಚೆನ್ನಾಗಿತ್ತು, ಬೆಂದಿದೆ, ತುಂಬ ಚೆನ್ನಾಗಾಗಿತ್ತು. 4 ಮೊಟ್ಟೆನೂ ತುಂಬ ಚೆನ್ನಾಗಿ ಬಂದಿತ್ತು. ಆಲೂಗಡ್ಡೆ ನಾನು ಆಲ್ರೆಡಿ ಬೇಯಿಸಿದ್ನಲ್ವ, ಅದರಿಂದ ಅದೇನು ಬೇಯಿಸೋ ಅವಶ್ಯಕತೆ ಇಲ್ಲ. ಮೊಟ್ಟೆ ಬೇಯಬೇಕಷ್ಟೇ. ಅದು ತುಂಬ ಚೆನ್ನಾಗಿತ್ತು. ತಿಕ್ನೆಸ್ಸು ಅಷ್ಟೇ ನೋಡಿ. ನನಗೆ ಇದು ಚಪಾತಿಗೆ ನಾನು ಮಾಡ್ತಾಯಿರೋದು, ಮುದ್ದೆಗೆ ಚಪಾತಿಗೆ ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ, ಚಪಾತಿ ಮಾಡಿಕೊಟ್ಬಿಡು ಅಂದ, ಮಾಡಿಕೊಟ್ಟೆ. ನಿಜವಾಗ್ಲೂ ನನ್ನ ಮಗ ಸಾಮಾನ್ಯವಾಗಿ ಹೊಗಳಲ್ಲ, ಅಂಥದ್ದು ತುಂಬ ಚೆನ್ನಾಗಿ ಬಂದಿದೆ. ಅಡುಗೆ ಮಾತ್ರ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.